टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಲೋ ಗೋಪಾಲಣ್ಣಿ ಒಂದು ಸ್ಪೆಷಲ್ ಗೆಸ್ಟ್ ಕರ್ಕೊಂಡ್ ಬಂದಿದ್ದೀನಿ ನೋಡ್ಲಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಆಗಲೇ ಓ ಗಡ್ಡಿ ಪುಡಿ ಸ್ವಾಮಿ, ಎಲ್ಲಿ ಸಿಗ್ತಾ ಇದು? ಇಷ್ಟು ದಿನ ಪತ್ತೆನೇ ಇರ್ಲಿಲ್ಲ, ಎಲ್ಲೋಗಿತ್ತಂತ್ಲ? ಅಪರೂಪಕ್ಕೆ ಒಂದ್ ಮದ್ವೆ ಆಗಿತ್ತಲ್ಲ ಅಣ್ಣ, ಹನಿಮೂನು ಎಲ್ಲ ಮುಗಿಸ್ಕೊಂಡ್ ಬರೋ ಹೊತ್ತಿಗೆ ಟೈಮ್ ಆಗಿ ಲೇಟ್ ಆಗೈತೆ ಕಣ. ಆಗ್ಲಿ ಕಣ್ಲ, ಒಳ್ಳೇದಾಗ್ಲಿ. ಆದ್ರೆ ಈಗ ಯಾಕೆ ಬಂದೈತಂತ್ಲ? ಈಗ RCB ಇಂದ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ ಬಂದೈತೆ ಕಣ. ಆದ್ರೆ ಗೌರ್ಮೆಂಟ್ಗೆ ಬೈತಾಯ್ತು, ಪರ ವಹಿಸ್ಕಂತ ಇತ್ತು, ಗೊತ್ತಾಯ್ತಲ್ಲ ಕಣ. ಫಸ್ಟ್ ಅದೇನು ಹೇಳ್ತೈತಿ ಅದೊಂದು ತೋರಿಸ್ಲ. ಲೈ ಸ್ವಾಮಿನ ಮಾತಾಡಕ್ ಬಿಡಿರಲ್ಲ. ರಾಜಕೀಯ ತವಲಕ್ಕೋಸ್ಕರ ರಾಜಕೀಯದ ಒಂದು ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳಿ ಯಾರೋ ಆಟ ಆಡಿ ಗೆದ್ದಿದೀವಿ, ಅದನ್ನ ಹೋಗಿ ನಾವು ಕೂಡ ಅದನ್ನ ಕ್ರೆಡಿಟ್ ತಗೋಬೇಕು ಅಂತ ಹೇಳಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಪರಮೇಶ್ವರ್ ಅವರು ಹೇಳುತ್ತಾರೆ ನಾವು ನೈತಿಕ ಹೊಣೆ ಹೊತ್ತಿದೆ ಅಂತ. ನೈತಿಕ ಹೊಣೆ ಹೊತ್ತದು ಯಾರನ್ನೇ 4-5 ಜನರನ್ನ ತಲದಂಡೆ ಮಾಡಿ ಸಸ್ಪೆಂಡ್ ಮಾಡುವುದಲ್ಲ. ಆ ನೈತಿಕ ಹೊಣೆಯನ್ನೇ ಹೊತ್ತದು ಹೇಗೆ? ನಿಮ್ಮ ಪದವಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂದ್ರೆ ಅದಕ್ಕೊಂದು ನಾವು ಜವಾಬ್ದಾರಿ ಅಂತ ಹೇಳಬಹುದು. ಸೂಪರ್ ಮಾಮಾ. ಈಗ ಏನಾಗ್ಬೇಕಂತ ಇದಕ್ಕೆ ಯಾರಿಗ್ ಗೊತ್ತಾಣ? ಏನಾರ ಅರ್ಥ ಆದ್ರವೇನಪ್ಪ ಬಿಡೋದ. ನೋಡಲಿ, ಶೆಟ್ಟರ್ ನ್ಯಾಯ ಕೊಡೋದ್ರ ಬಗ್ಗೆ ಹೇಳ್ತೈತಿ. ಅಲ್ಲ, ಗುರ್ತೇ ಇಲ್ಲ ನನಗೆ. ನನ್ ಗುರ್ತೇ ಇಲ್ಲ ಅಂದ್ರೆ ನೀವು ಬೇಜವಾಬ್ದಾರಿ ಮುಖ್ಯಮಂತ್ರಿ ಅಂತ ಹೇಳ್ತೀನಿ ನಾನು. ನೀವು ಜವಾಬ್ದಾರಿ ಇಲ್ಲ, ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ. ನನಗೆ ಗುರ್ತೇ ಇಲ್ಲ ಅಂತ ಹೇಳೋದು, ನೀವು ಮುಖ್ಯಮಂತ್ರಿ ಆಗಿ 1 ನಿಮಿಷ ಮುಂದುವರಿಲಿಕ್ಕೂ ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ತೇನೆ ನಾನು. ಒಂದ್ ಮಿನಿಟ್ ನೀವು ಮುಂದುವರಿಲ್ಲ ಸಾಧ್ಯ ಇಲ್ಲ. ಇವತ್ತು 11 ಜನ ಅಮಾಯಕರು ಸತ್ತರಲ್ಲ, ಇದು ಜವಾಬ್ದಾರಿ ಯಾರು? ಇದು ಜವಾಬ್ದಾರಿ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಆಫೀಸರ್ ಅವರಲ್ಲ, ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು DCM ಇಬ್ರು. ಸಿದ್ದಣ್ಣನು DKನವೇ ರಾಜೀನಾಮೆ ಕೊಡಿಸ್ಬೇಕಂತೆ, ತೀರಾ ಮೀರಿದ್ರೆ ಅರೆಸ್ಟ್ ಮಾಡ್ಬೇಕಂತೆ ಕಣೆ. ಮಾಡ್ಲಿ ಬಿಡ್ಲೆ, ಒಳ್ಳೇದೆಯಾ? ಅಂದ್ರೆ ಇವುಗಳ ಮಾತು ಕಟ್ಕೊಂಡು ಸಿದ್ದಣ್ಣನುವೆ DKನುವೆ ಅರೆಸ್ಟ್ ಮಾಡಿದ್ರಿ ಸೆಂಟಿಮೆಂಟಲ್ ಆಗಿ ಜನ ಅವಕ್ಕೆ ಜಾಸ್ತಿ ಓಟ್ ಹಾಕಿದ್ರೆ ಏನ್ ಮಾಡ್ತಾವಂತ ಇವು? ಶೆಟ್ರದು ಇದು ಕೊನೆ ಎಲೆಕ್ಷನ್ ಕಣೆ, ಅದಕ್ಕೆ ಅದು ತಲೆ ಕೆಡಿಸ್ಕೊಳ್ದೆ ಡೈಲಾಗ್ ಹೊಡಿತೈತಿ. ಆದ್ರೆ ಮುಂದೆ ಎಲೆಕ್ಷನ್ ತಲೆ ಬೀಸಿ ಇರೋದು ವಿಜಯೇಂದ್ರನ್ ಮೇಲುವೆ, ಅಶೋಕ್ ಮೇಲುವೆ ಕಣೆ. ಅದಕ್ಕೆ ಅಶೋಕ್ ಹೊಸ ಸ್ಲೋಗನ್ ಇಟ್ಕೊಂಡ್ ಬಂದಿರ್ತ ನೋಡಲಿ. ಮೊದ್ಲು RCB ಮಲ್ಯಾದದು ರಾಯಲ್ ಚಾಲೆಂಜ್ ವಿಸ್ಕಿದದು. ಈಗ R ಅಂದ್ರೆ ರಿಯಲ್, C ಅಂದ್ರೆ ಕಲ್ಪ್ರಿಟ್, B ಅಂದ್ರೆ ಆಫ್ ಬೆಂಗಳೂರು. ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವರಿಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. RCB ಅಂದ್ರೆ ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು, ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು. ಅಯ್ಯಯ್ಯೋ, ಅಶೋಕು RCB ಅಭಿಮಾನಿಯಾಗಿತ್ತಲ್ಲ, ಅದ್ಯಾವಾಗ ಸಡನ್ ಆಗಿ ಚೇಂಜ್ ಆದ್ಲ ಓದಿಗೆದ? ಶಿವನಿ ಶಂಭುಲಿಂಗ. कोई तन काढा